ಆದ್ಮೇಲೆ ನಮಸ್ಕಾರ. ನಾನು KM ವೀರೇಶ್, ಚಿತ್ರಲೋಕ ಸಂಪಾದಕ. ಯಾರು ಚಿತ್ರಲೋಕ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ, ಎಲ್ಲರೂ ಚಿತ್ರಲೋಕ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತು ನನ್ನ ಜೊತೆ ಇದ್ದಾರೆ ರಾಜಗೌಡರು. ರಾಜಗೌಡರ ಬಗ್ಗೆ ಇತ್ತೀಚೆಗೆ ನೀವು ಅನೇಕ ಯೂಟ್ಯೂಬ್ಗಳಲ್ಲಿ ಅವ್ರ ಮಕ ನೋಡಿರ್ತೀರಿ, ಅವ್ರ ಸಂದರ್ಶನಗಳು ನೋಡಿರ್ತೀರಿ. ರಾಜಗೌಡರು ಬಂದು ವಿಷ್ಣುವರ್ಧನ್ ಅವರ ಅಭಿಮಾನಿ ಅಂತಲೇ ನಾನು ಹೇಳಬೇಕು ಮುಂಚೆಯಿಂದನು. ಅವರೊಂದು ಸಂಘಟನೆ ಮಾಡ್ಕೊಂಡಿದ್ದಾರೆ, ವಿಷ್ಣು ಸೇನಾ ಸಂಘಟನೆ ಮತ್ತು ಅಭಿಮಾನ್ ಪುಣ್ಯಭೂಮಿ ಟ್ರಸ್ಟ್ ಅಂತ ಅಂದ್ಬಿಟ್ಟು 2 ಸಂಘಟನೆಗಳು ಮಾಡ್ಕೊಂಡಿದ್ದಾರೆ. ಮೊದಲನೇದಾಗಿ ಹೇಳಬೇಕು ಅಂತ ಅಂದರೆ, ವಿಷ್ಣುವರ್ಧನ್ ಅವರ ಏನಲ್ಲಿ ಪುಣ್ಯಭೂಮಿ ಅಂತ ಇತ್ತು, ಆ ಜಾಗಕ್ಕಾಗಿ ಅಭಿಮಾನ್ ಸ್ಟುಡಿಯೋದ ಗಣೇಶ್ ಅವ್ರ ಜೊತೆ ಆಗಲಿ, ಅವರ ಮೊಮ್ಮಗ ಕಾರ್ತಿಕ್ ಜೊತೆ ಆಗಲಿ, ಪ್ರತಿಯೊಂದು ವಿಷಯದಲ್ಲೂ ಮಾತುಕತೆ ಆಡಿ ಕೋರ್ಟ್ ಕೇಸ್ ಮಾಡ್ಕೊಂಡು ಒದ್ದಾಡ್ತಾ ಇರುವಂಥ ವ್ಯಕ್ತಿ ರಾಜಗೌಡರು. ರಾಜಗೌಡ್ರೆ, ಏನಾಗ್ತಾ ಇದೆ ಇದು? ಏನಾಗ್ತಾ ಇದೆ ಅಂತ ಏನು ಹೇಳಬೇಕು ಸರ್? ಧ್ವಂಸ ಆಗಿದೆ, ಸದ್ಯಕ್ಕೆ ಧ್ವಂಸ ಆಗಿದೆ. ನಾವು 2015ರಿಂದನೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಏನು ಸ್ಮಾರಕಕ್ಕೋಸ್ಕರನೂ ಹೋರಾಟ ಮಾಡಿದ್ವಿ, ಇಲ್ಲೇ ಆಗಬೇಕು ಅಂತ. ಸ್ಮಾರಕ 2016ರಲ್ಲಿ ಜಾಗ ಅಲ್ಲಿ ಕೊಟ್ಟ ಮೇಲೆ ನಾವು ಅಲ್ಲಿ ಕೊಟ್ಟ ಮೇಲೆ ಅಲ್ಲಿಂದ ನಾವು ಗಣೇಶ್ ಇರ್ಬೋದು, ಕಾರ್ತಿಕ್ ಅವರು ಇರ್ಬೋದು, ಅವ್ರ ಹತ್ರ ಮಾತುಕತೆಯಲ್ಲಿ ಇದ್ವಿ. ಯಾಕೆ ಅಂದರೆ ಇದೇ ಕಾರ್ತಿಕ್ ಗಣೇಶರವರು ಏನು 2009ರಿಂದ 2015ವರೆಗೂ ಏನು ತಿಕ್ಕಾಟ ಆಯಿತು, ಸ್ಮಾರಕ ಒಂದು ನಿರ್ಮಾಣಕ್ಕೆ ತೊಡಕುಗಳಾಯಿತು. ಏನು ಇಷ್ಟು ತೊಡಕುಗಳಾಯಿತು, ಕೊನೆ ಬಾರಿ 2 ಸಾರಿ ಅವರು ಬರ್ಕೊಟ್ಟು ನಾವು ಬರ್ಕೊಟ್ಟಿಲ್ಲ ಅಂದು ಸರ್ಕಾರದ ಅವರ ನಡುವೆ ತುಂಬ ತಿಕ್ಕಾಟಗಳಾಯಿತು. ಕೊನೆ ಬಾರಿ ಏನಾಗುತ್ತೆ, ಅವ್ರ ಕೈಲಿ ಎಲ್ಲ 3 ಜನ ಬರ್ಕೊಡ್ತಾರೆ. ನಾವು ಅಂದಮೇಲೆ ಸರ್ಕಾರ ವಿಷ್ಣುವರ್ಧನ ಪ್ರತಿಷ್ಠಾನ ಏನು ಕಂಠೀರವ ಸ್ಟುಡಿಯೋ, ವಿಜಯಲಕ್ಷ್ಮಿ ಅರಸು ಸದಸ್ಯ ಕಾರ್ಯದರ್ಶಿಗಳಿರ್ತಾರೆ, ಅವರು ಒಂದು ತಂತಿ ಬೇಲಿ ಹಾಕಿಸ್ತಾರೆ, ಒಂದು ಕಾಂಪೌಂಡು ಮತ್ತು ವಿಷ್ಣುವರ್ಧನ ಪ್ರತಿಷ್ಠಾನ ಬೋರ್ಡು. ಅಲ್ಲಿ ಕಾಂಟ್ರಾಕ್ಟ್ರು ಬರಲ್ಲ, ಏನು ಹಾಕಬೇಕು ಅದು ನನಗೆ ಹೇಳ್ತಾರೆ. ನಾನೇ ವಿಷ್ಣುವರ್ಧನ ಪ್ರತಿಷ್ಠಾನ ಬೋರ್ಡ್ ಹಾಕಿಸ್ತೀನಿ. ಆ ಮುಂದೆಗಡೆ ಏನು ಗೇಟು, ತಂತಿ ಬೇಲಿ ಎಲ್ಲ ವರ್ಕರ್ಸ್ ಕಳಿಸಿರ್ತಾನೆ, ನಾನು ಹೆಸ್ಕೊಂಡು ಎಲ್ಲ ಹಾಕ್ಸಿರ್ತೀನಿ. ಅದು ಹಾಕ್ಸಿ ಎಲ್ಲ ಆದಮೇಲೆ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು ಅಭಿಮಾನಿಗಳು ನಾವೆಲ್ಲ ಅವತ್ತು ಒಂದು ಪೂಜೆ ಮಾಡಿ ಒಂದು ಪಟಾಕಿ ಸಿಡಿಸಿ ಸಂತೋಷ ಪಡ್ತೀವಿ. ಅದಾಗಿ ಒಂದು ವಾರಕ್ಕೆ ಅಭಿಮಾನ್ ಸ್ಟುಡಿಯೋ ಮಾಲೀಕರು 2 ಎಕರೆ ತಗೊಳ್ಳೋದಕ್ಕೆ 2.25 ಎಕರೆ ತಗೊಂಡು ತಂತಿ ಬೇಲಿ ಹಾಕಿದ್ದಾರೆ, ಒಂದು ಸ್ಟೇ ತೊಗೊಂಡ್ಬರ್ತಾರೆ. ಅಲ್ಲಿಗೆ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು ಸತತ 4-5 ವರ್ಷ ಓಡಾಡಿರ್ತಾರೆ. 4 ಜನ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿರ್ತಾರೆ, ಯಡಿಯೂರಪ್ಪ, ಸದಾನಂದ ಗೌಡ, ಜಗದೀಶ್ ಶೆಟ್ಟರ್, ಸಿದ್ದರಾಮಯ್ಯ. ಈ 2009ರಿಂದ 15-16 ಆಸುಪಾಸಿನಲ್ಲಿ ಇದೆಲ್ಲ ನಡೆಯೋದು. ಏನು ಮಾಡಿದ್ರು ಆಗಲ್ಲ. ಲಾಸ್ಟ್ಗೆಲ್ಲ ಇದೆಲ್ಲ ಆಗುತ್ತೆ. ಯಾವಾಗ ಸ್ಟೇ ತೊಗೊಂಡ್ಬರ್ತಾರೆ, ಮತ್ತು ಅವ್ರು ಶ್ರೀನಿವಾಸು ಅವರೊಬ್ಬ ಏನೋ ಮಾತಾಡ್ತಾರೆ ಒಂದು ವಾಹಿನಿಯಲ್ಲಿ. ಇದೆಲ್ಲ ತುಂಬ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಭಾರತಿ ವಿಷ್ಣುವರ್ಧನ್ ಅವರು, ನಾನು ಕಾಲ ಹಾಕೋದಿಲ್ಲ, ನಾನು ಕಾಲೇ ಹಾಕೋದಿಲ್ಲ, ಈ ಥರ ಎಲ್ಲ ಕಷ್ಟಪಟ್ಕೊಂಡು ನಮ್ಗೆ ಈ ಥರ ಎಲ್ಲ 2-3 ಸರಿ ಸ್ಟೇ ತಂದು ಈ ಥರ ನಮ್ಗೆ ತೊಂದರೆ ಕೊಟ್ಟು ಈ ಥರ ನಾವು ಸ್ಮಾರಕ ಮಾಡಿಸ್ಕೋಬೇಕಾ ನಮ್ಮ ಯಜಮಾನರು ಅಂದ್ಬಿಟ್ಟು ಅಂತಿಮವಾಗಿ ಕೈ ತೊಳ್ಕೊತಾರೆ. ಅಭಿಮಾನಿಗಳು ನೀವೇನಾರ ಮಾಡ್ಕೊಳ್ಳಿ, ನಾನು ಇಲ್ಲಿ ಕಾಲ ಅಂತ ಹೊರಡ್ತಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರು 3/6/2016ರಂದು ಮೈಸೂರಿನಲ್ಲಿ ಆಲ್ದೂರು ಗ್ರಾಮ, HD ಕೋಟೆ ರೋಡ್, ಮೈಸೂರು ಜಿಲ್ಲಾಡಳಿತ ಅಲ್ಲಿ 5.5 ಎಕರೆ ಜಾಗ ಕೊಟ್ಟು ಆದೇಶ ಮಾಡುತ್ತೆ. ಅದಾದಮೇಲೆ ಇಲ್ಲಿ ನಾವೇನು ಮಾಡ್ತೀವಿ, ಯಾಕೆಂದರೆ ಇವ್ರು ನಮ್ಮ ಸಂಪರ್ಕ ಇರುತ್ತೆ, ಕಾರ್ತಿಕ್ ಗಣೇಶ್ ಅವರು. ಗೌಡ ನಮ್ಮದೇನಿಲ್ಲ, ನಾವು ಈಗಲೂ ಕೊಡೋಕ್ಕೆ ರೆಡಿ ಇದ್ದೀವಿ, 2 ಎಕರೆ ತಗೊಳ್ಳಿ, 2.25 ಎಕರೆ ಎಕ್ಸ್ಟ್ರಾ ಪೆನ್ಷನ್ ಮಾಡಿ 2 ಎಕರೆ ಮಾಡ್ಕೊಳ್ಳಿ. ನಾವು ಈಗ ನಿಮ್ಮ ಮುಖಾಂತರ ನಾವು ಲೆಟರ್ ಕೊಡ್ಸಿದ್ದೀವಲ್ಲ, ಎಕ್ಸ್ಟ್ರಾ ನಾನು ತೊಗೊಂಡು DC ಕೊಟ್ಟೆ. ಆಯ್ತಪ್ಪ, ನಾನು ಏನೋ ಮಾಡ್ತೀನಿ, ತಂತಿ ಬೇಲಿ ಹಾಕ್ಸೋಣ 2 ಎಕರೆ ಅಂತ DC ಶಂಕರ್ ಹೇಳ್ತಾರೆ. ಆದರೆ ಭಾರತಿ ವಿಷ್ಣುವರ್ಧನ್ ಒಪ್ಪಲ್ಲ. ನಾನು ತಿರ್ಗಾ ಕಾಲ ಹಾಕಲ್ಲ. ನಾನು ಸತತ 4-5 ಸಾರಿ ಬೇಜಾರಾಗಿದೆ ನನಗೆ. 2-3 ಸಾರಿ ಸ್ಟೇ ತಂದಿದ್ದಾರೆ ಇವರು ಅಭಿಮಾನ್ ಸ್ಟುಡಿಯೋ ಮಾಲೀಕರು. ಅವರಿಗೆ ಮಾತಿನ ಮೇಲೆ ನೆಲೆ ಇಲ್ಲ, ಮಾತಿನ ಮೇಲೆ ಗೌರವ ಇಲ್ಲ. ನಾನು ಬರಲ್ಲ. ಸರ್ಕಾರದ ವಿರುದ್ಧ ಬೇಜಾರು ಮಾಡ್ಕೋತಾರೆ, ಅಭಿಮಾನ್ ಸ್ಟುಡಿಯೋ ಮಾಲೀಕರು ಬೇಜಾರು ಮಾಡ್ಕೋತಾರೆ. ಅಂತಿಮವಾಗಿ ಅವರು ಮೈಸೂರಿಗೆ ಹೋಗ್ತಾರೆ. ಅದು ಹೋದ್ಮೇಲೆ ನಾವು ಇದೆಲ್ಲ ಸ್ಟಾರ್ಟ್ ಆಗಿದ್ದು. ಇದು 2017ರಿಂದ ಸ್ಟಾರ್ಟ್ ಆಗಿದ್ದು. ಏನಿದು ಅವರ ನಮ್ಮ ಒಂದು ಸ್ನೇಹದಲ್ಲಿ ನೋಡಿ ಗೌಡ್ರೆ, ಸ್ಮಾರಕ ನೋಡಿ ನಮ್ಮದೇ ತಪ್ಪಿಲ್ಲ, ಸರ್ಕಾರನೂ ತಪ್ಪು ಮಾಡಿದೆ. 3/4 ಎಕರೆ ಕ್ಷೇತ್ರಕ್ಕೆ ನಾವೇನು ಮಾಡೋಕ್ಕಾಗತ್ತೆ? 1 ಕುಂಟೆ ಯಾರು ಕೊಡಲ್ಲ. 2 ಎಕರೆ ತೊಗೊಂಡ್ಮೇಲೆ ನಾವು ಹೇಳಿ 2 ಎಕರೆ ತೊಗೊಬೇಕಾಯ್ತು. ನಾವೇನು ಮಾಡೋಕ್ಕಾಗಲ್ಲ ಗೌಡ್ರೆ. ಅವರು ಮೈಸೂರು 2 ಎಕರೆ ತಗೊಳ್ಳಿ ಅಂತ ಹೇಳಿದ್ದು ಯಾರು? ಇವರೇ ಅಭಿಮಾನ್ ಸ್ಟುಡಿಯೋ ಮಾಲೀಕರು. 2 ಎಕರೆ ತಗೊಳ್ಳೋಕ್ಕೆಲ್ಲ ಪರ್ಮಿಷನ್ ಗಣೇಶು, ಕಾರ್ತಿಕ್, ಗೀತಾ ಬಲಿ ಸೈನ್ ಹಾಕಿದ್ದಾರೆ. ನಿಮ್ಗೆ ಲೆಟ್ರ್ ಕೊಡ್ತೀನಿ. ಅದು 2 ಎಕರೆ ಯಾಕೆ ತಗೊಳ್ಳಿಲ್ಲ ಆಗ ಕೇಳಿ. 2.25 ಎಕರೆ ತೊಗೊಂಡಿದ್ದಾರೆ ಇವರು. ಸರ್ಕಾರ ಪೆನ್ಷನ್ 2.25 ಎಕರೆ ಹಾಕಿದೆ, ಅದಕ್ಕೆ ಅವ್ರು ಸ್ಟೇ ತಂದರು.
ತಿರ್ಗಾ ನಾನು ಅದನ್ನು ಇವ್ರು ಲೆಟ್ರ್ ತೊಗೊಂಡು ಸರ್ಕಾರ ಕೊಟ್ಟೆ ಡಿ ಸಿ ಹತ್ರ ನೋಡಪ್ಪ ನಿಮ್ಮ ಅಮ್ಮ ಬೇಡ ಅಂತ ಇದ್ದಾರೆ, ನಾವೇನೋ ಮಾಡ್ಕೊಡ್ತೀವಿ, ನಮಗೊಂದು 3 ತಿಂಗಳು ಟೈಮ್ ಕೊಡಲಿ, ನಾನು ಅದನ್ನು 2 ಎಕರೆಗೆ ಇದು ಮಾಡಿ ನಾವು ತಿರ್ಗಾ ಸ್ಟಾರ್ಟ್ ಮಾಡೋಣ ಅದು ಸ್ಮಾರಕ ಇದು ಮಾಡೋಕ್ಕೆ ಅಂತಾರೆ. ಮೇಡಮ್ ಸುದ್ರಾಮ್ ಒಪ್ಪಲ್ಲ. ಏನು ಇಷ್ಟೆಲ್ಲ ಆಯಿತು, ಇದರಲ್ಲಿ ಬರೀ ಅಭಿಮಾನ್ ಸ್ಟುಡಿಯೋ ಮಾಲೀಕರದೇ ತಪ್ಪಿಲ್ಲ, ಸರ್ಕಾರದ ಒಂದು ನಿರ್ಲಕ್ಷ್ಯ, ಅಧಿಕಾರಿಗಳ ನಿರ್ಲಕ್ಷ್ಯ ತುಂಬ ಎತ್ಕಾಣ್ತು ಆ ಕಾಲಘಟ್ಟದಲ್ಲಿ. ಅದು ಒಂದು ಮುಗಿದ ಅಧ್ಯಾಯ ಬಿಡ್ರಿ. ಶ್ರೀಮತಿ ಭಾರತಿ ವಿಷ್ಣು ನಮಗೂ ತುಂಬ ಘರ್ಷಣೆಗಳಾಯಿತು, ಹೋರಾಟಗಳು ಮಾಡ್ಕೊಂಡು ಬಂದ್ವಿ, ಮನೆ ಹತ್ರ ಹೋದ್ವಿ. ನನ್ನ ಮನೆ ಹತ್ರ ಹೋದಾಗ ನನ್ನ ಹತ್ರನೇ ಮಾತಾಡಿದ್ರು ನೀವೇನು ರೌಡಿಗಳೇನಪ್ಪ ನೀವು, ನಾನು ಹೇಳಿದೆ ನೆನ್ನೆ ನೀವು ಹೋಗ್ಬೇಡ ಮನೆ ಹತ್ರ ಅಂತ, ಯಾಕೆ ಹೋಗಿದ್ದೀರಾ ಮೇಡಮ್, ಏನೇ ಈ ಥರ ನಾನು ಒಪ್ಪಲ್ಲ, ನಾನು ಬರಲ್ಲ, ನೀವೇನಾದರೂ ಮಾಡ್ಕೊಳ್ಳಿ ಅಂತ ಕಡಾಖಂಡಿತವಾಗಿ ಹೇಳ್ತಾರೆ. ಅದಾದಮೇಲೆ ನಾವು ಇದೆಲ್ಲ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಅಭಿಮಾನ್ ಸ್ಟುಡಿಯೋ ಗಾಡಿ ನೋಡಪ್ಪ ನಾವು ಆಯಿತು, ಸ್ಮಾರಕ ಅಂತೂ ಆಗಲಿಲ್ಲ, ಸರ್ಕಾರದವ್ರು ತಪ್ಪು ಮಾಡಿದ್ದಾರೆ, ನಾವು ತಪ್ಪು ಮಾಡಿದ್ದೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ, ನಾವು ಒಂದು 5 ಕುಂಟೆ ಕೊಡ್ತೀವಿ ಗೌಡ್ರೆ, ಅದೇನು ಕೇಸು ವಾಪಸ್ಕೊಂಡು ಕ್ಲೋಸ್ ಮಾಡುವಂಗೆ ನೀವು ಡಿ ಸಿ ಹತ್ರ ಮಾತಾಡ್ಕೊಳ್ಳಿ ಅಂತಾರೆ. ನಾನು ಡಿ ಸಿ ಶಂಕರ್ ಹತ್ರ ಹೋಗ್ತೀನಿ. ಅವರು ಏನೋ ತಿರ್ಗಾ ಬಂದಿದ್ಯಾ ನೀವು ಮೇಡಮ್ಮು ಅಲ್ಗೋಯ್ತೀನಿ ಅಂತಾರೆ, ಸರ್ಕಾರ ಆಲ್ರೆಡಿ ಅಲ್ಲಿ ಕೊಟ್ಟಿದೆ, ನೀವೇನಪ್ಪ ತಿರ್ಗಾ ಬಂದಿದ್ಯಾ? ಇಲ್ಲ ಸರ್, ಸ್ಮಾರಕ ಅಲ್ಲಿ ಹೋಗ್ಲಿ ಏನಾರು ಮಾಡ್ಕೊಳ್ಳಿ ಸರ್ ಸರ್ಕಾರ, ನೀವು ನಮಗಿಲ್ಲಿ ಮಾಲೀಕರ ಹತ್ರ ನಾನು ಮಾತಾಡಿದ್ದೀನಿ, ಒಂದು 5 ಕುಂಟೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಜಾಗನ, ನಾವು ಪೂಜೆ ಮಾಡ್ಕೊಂಡು ಹೋಗೋಕ್ಕೆ ದಾನವಾಗಿ. ಅವರು ಇಲ್ಲಪ್ಪ, ಅವ್ರ ಮಾತಿನ ಮೇಲೆ ನಿಗಾ ಇಲ್ಲ, ಅವ್ರು ನಂಬೇಡ ನೀನು, ಅವ್ರು ಸುಮ್ಮನೆ ಹೇಳ್ತಾರಂಗೆ ಕೇಸ್ ವಾಪಸ್ ತಗೊಳ್ಳಿ ಅಂತ. ಸುಮ್ಮನೆ ಇದೆಲ್ಲ ಆಗಲ್ಲ ಸರ್, ನಾನು ಕರ್ಕೊಂಬರ್ತೀನಿ, ನೀವೇನು ಹಳೇದೆಲ್ಲ ಮರೆತುಬಿಡಿ, ಈ ಹೊಸ ಅಧ್ಯಾಯ ತಿಳ್ತೀನಿ. ಆಯಿತು ಕರ್ಕೊಂಬ ಅಂತಾರೆ. ನಾನು ಕಾರ್ತಿಕ್ ಅವ್ರ ಹತ್ರ ಮಾತಾಡ್ತೀನಿ, ಗೌಡ್ರೆ ಏನಿದೆ ಅಷ್ಟೇ, ಹಿಂದುದೆಲ್ಲ ಮಾತಾಡ್ಬಾರ್ದು, ಡಿ ಸಿ ನಮ್ಮ ಹತ್ರ ಏನೂ ಮಾತಾಡಬಾರ್ದು ರ್ಯಾಸಾಗಿ, ಹಂಗಿದ್ರೆ ನಾನು ಬರ್ತೀನಿ, ಇಲ್ಲ ಅವ್ರು ಏನಾರ ಮಾತಾಡ್ತಾನೆ ನನಗೆ ಸಭೆಯಿಂದ ಎದ್ಕೊಂಬಿಡ್ತೀನಿ ಅಂತಾರೆ. ನಾನು ಡಿ ಸಿ ಹತ್ರ ಒಂದು 5-6 ಬಾರಿ ಹೋಗ್ತೀನಿ, ಮಾತಾಡ್ತೀನಿ. ಆಯ್ತಪ್ಪ ಕರ್ಕೊಂಬ ಅಂತಾರೆ, ನಾನು ಏನು ಮಾತಾಡೋಲ್ಲ, ಕರ್ಕೊಂಬ ಆಯಿತು ಅಂತಾನೆ. ಸರಿ, ಇವ್ರಿಗೆಲ್ಲ ಮನದಟ್ಟು ಮಾಡಿ ಕರ್ಕೊಂಡು ಹೋಗ್ತೀನಿ. ಡಿಸೆಂಬರ್ 5, 2017 ಜಿಲ್ಲಾ ಕಚೇರಿಯಲ್ಲಿ ನಾವು ಸಭೆ ಸೇರ್ತೀವಿ. ಆ ಸಭೆಯಲ್ಲಿ ವಿಷ್ಣುಜಿ ಅವರ ಅಗ್ನಿಸ್ಪರ್ಶ ಮಾಡಿದ ಶ್ರೀಧರ್ ಮೂರ್ತಿ ಇರ್ತಾರೆ, ನಿರ್ಮಾಪಕರಾದ ಮತ್ತು ಅಭಿಮಾನಿಯಾದ ಕೆ ಮಂಜೂರು ಇರ್ತಾರೆ, ನಮ್ಮ ಸಂಘಟನೆ ನಾನು ಇರ್ಬೋದು, ಮತ್ತು ನಮ್ಮ MP ವರ್ಧನ್ ಇರ್ಬೋದು, ಪ್ರಸನ್ನ, ಭಾಳ ಜನ ಇದ್ರು ಬಿಡಿ, ಅಭಿಮಾನಿಗಳ ತುಂಬ ಎಲ್ಲ ಒಂದು 10 ಜನ ನಾವು ಅಲ್ಲಿ ಸಭೆಯಲ್ಲಿ ನಾವು ಸೇರಿದ್ವಿ. ಸಭೆಯಲ್ಲಿ ಅಂತಿಮವಾಗಿ ಅವರು ಎಲ್ಲ ಒಪ್ಕೊಳ್ತಾರೆ ಕಾರ್ತಿಕ್ಕು. ಅದಕ್ಕೆ ಡಿ ಸಿ ಅವರು ಏನು 5 ಕುಂಟೆ ಏನು ತಪ್ಪ ಬರ್ತದೆ, 5 ಕುಂಟೆ ಏನು ಬರ್ತದಪ್ಪ, ನಾನು ಬರ್ತೀನಿ, ಸ್ಪಾಟಿಗೆ ಬರ್ತೀನಿ ಅಂತ ಬಂದು ಆಮೇಲೆ ತೀರ್ಮಾನ ಮಾಡೋಣ ಅಂತ ಒಂದು ಆಶ್ವಾಸನೆ ತಗೊಂಡು ಅವ್ರದ್ದು ಇದ್ಕೊಂಡು ಒಂದು ಆಶ್ವಾಸನೆ ಕೊಡ್ತಾರೆ. ಡಿಸೆಂಬರ್ 5ರಿಂದ 6ನೇ ತಾರೀಕಿಂದ ಸುಮಾರು 9 ದಿವಸ ನಾನು ಪ್ರತಿ ದಿವಸ ಜಿಲ್ಲಾಧಿಕಾರಿ ಕಚೇರಿ ಬಾಗ್ಲತ್ರ ನಿಂತ್ಕೊಳ್ತೀನಿ, ನಮಸ್ಕಾರ ಮಾಡ್ತೀನಿ, ಅವ್ರು ನಮಸ್ಕಾರ ಮಾಡ್ತಾರೆ. ಹೋಯ್ತು ಏನು ನಿನ್ನೆ ಬಂದಿದ್ದೀನಿ, ತಿರ್ಗಾಲ ಬೆಳಗ್ಗೆನೇ ಬಂದಿದ್ದೀವಿ, ನಿನ್ನೆ ಸಭೆ ನಡೆದೈತೆ, ತಿರ್ಗಾಲ ಬಂದಿದ್ದೀವಲ್ಲೋ ಸರ್, ಯಾವಾಗ ಬರ್ತೀರಿ, ಟೈಮ್ ಕೊಡಪ್ಪ, ನನಗೆ ಸ್ವಲ್ಪ ಟೈಮ್ ಕೊಡುವ, ನನಗೆ ಒಂದೇ ಕೆಲಸ ಇರಲ್ಲ, ನೀವು 3 ದಿವಸ ಬಿಟ್ಕೊಂಡು ಬಾ ಅಂತಾರೆ. ನಾನು 3 ದಿವಸ ಬಿಟ್ಕೊಂಡು ತಿರ್ಗಿ 9ನೇ ತಾರೀಕು ಹೋಗ್ತೀನಿ. ನೋಡ್ತಾರೆ, ನಮಸ್ಕಾರ ಮಾಡ್ತಾರೆ, ಆಯ್ತು ಹಿಂಗೆ ಆಗ್ತು, ಏನು ರಿಯಾಕ್ಷನ್ ಮಾಡಲ್ಲ, ಸೀದಾ ಮನೆ ತಗ ಹೊಟ್ಟೋಗ್ಬಿಡ್ತೀನಿ. ಶಂಕರ್ ಅವ್ರ ಮನೆಗೆ ಹೊರಡ್ತೀನಿ, ಮನೆಗೆ ಹೋಗ್ಬಿಡ್ತೀನಿ. ಅವ್ರ ಮನೆ ಬಂದು ಯಡಿಯೂರು ಲೇತತ್ತೆ ಇರತ್ತೆ. ಬೆಳಿಗ್ಗೆ 8:30 ಹೋಗಿ ನಿಂತ್ಕೊಂಡ್ಬಿಡ್ತೀನಿ ಅಲ್ಲಿ. ಅವ್ರು ಮನೇಲಿ ಇರಲ್ಲ, ಅವರು ಗನ್ಮೇಲೆ ಹೋಗ್ತಾರೆ. ಇಲ್ಲ ಅವರು ಸಾಹೇಬರು ಎಲ್ಲೋ ಹೋಗಿದ್ದೆ ಹೊರಗಡೆ. ಬಂದರು, ಏನು ಇಲ್ಲಿ ನಿಂತಿದ್ಯಾ ಸರ್, ನೀವು ಏನು ಹಂಗಂತ ಮನೆ ತಗ ಬರ್ತಾರೇನೋ, ಏನು ಹಿಂಗೆ ತಲೆಯಲ್ಲಿ ಬುದ್ಧಿ ಇಲ್ವ ನಿನಗೆ, ನಿನ್ನೆ ಅದಕ್ಕೆ ಸುಮ್ಮನೆ ಬಿಟ್ಟಿದ್ದೀನಿ, ಇಡೀ ಆಫೀಸ್ ತಗೊಳ್ಳಿ ಬರ್ತೀನಿ, ಆಯಿತು, ಏನು ಈ ಥರ ಮಾಡ್ತೀಯ ನೀನು, ಅಲ್ಲಿ ಮತ್ತೆ ಬರ್ತೀನಿ ಅಂತ ಹೋಗ್ತಾರೆ. ಸರಿ, ಆಫೀಸ್ ತಗೋ ಕಾಯ್ತಾ ಇರ್ತೀನಿ. ಆಲ್ರೆಡಿ ನಾನು ಅಲ್ಲಿಗೆ ಹೋಗೋದಕ್ಕೆ ಇವರೆಲ್ಲ ತಹಸೀಲ್ದಾರ್ಗೆ, ಸರ್ವೇಯರ್ಗೆ ಎಲ್ರಿಗೂ ಕಾಲ್ ಮಾಡಿ ಹೇಳಿರ್ತಾರೆ. ನಾನು 10:30 ಹೋದ ತಕ್ಷಣ ಆಫೀಸ್ ಒಳಗಡೆ ಹೋಗಿ ಎಂಟ್ರಿ ಕೊಡ್ತಾರೆ. ಬಂದು 10 ನಿಮಿಷಕ್ಕೆ ಅವ್ರ ಕಾರ್ನಲ್ಲಿ 2 ಜೀಪು ತಹಸೀಲ್ದಾರ್ ನನ್ನ ಕುಂಡಿಸ್ಕೊಂಡು ಸೀದಾ ಬರ್ತಾರೆ. ಸರಿ, ಕಾರ್ತಿಕ್ ಫೋನ್ ಮಾಡ್ತೀನಿ, ಕಾರ್ತಿಕ್ ಇರ್ತಾರೆ ಸ್ಪಾಟಲ್ಲಿ, ಮ್ಯಾನೇಜರು ಇರ್ತಾರೆ. ಸರಿ, ಹೋಗಿ ನಾವು ಅಲ್ಲಿ ಏನು ಎಲ್ಲ ಅಳತೆ ಮಾಡ್ತಾರೆ. ಕಾರ್ತಿಕ್ 5 ಕುಂಟೆ ಆಗೋಲ್ಲ ನೋಡು, ರೋಡಿಂದ ಒಂದು 150 ಅಡಿ ಉದ್ದ ಬರುತ್ತೆ, ಅಗಲ ಒಂದು 50 ಅಡಿ, ಒಂದು 10-11 ಕುಂಟೆ ಬರುತ್ತೆ. ಏನಪ್ಪ ನಿಂಗೆ 20 ಎಕರೆಯಲ್ಲಿ ಒಂದು 10 ಕುಂಟೆ ಅವರು ಕಲಾವಿದರಿಗೆ ಇದು ಮಾಡಪ್ಪ, ಪಾಪ ಹೋಗಿ ಅಭಿಮಾನಿಗಳು ಹೋಗಿ ರೋಡಿಂದ ಬರಬೇಕಲ್ವಾ, ಹಿಂಗಾಗುತ್ತೆ. ಅವ್ನು ಆಯಿತು ಅಂತ ಒಪ್ಕೋತಾರೆ ಅವರು. ಒಂದು 11 ಕುಂಟೆ 10 ಕುಂಟೆ 1 ಕುಂಟೆ ಎಕ್ಸ್ಟ್ರಾ ಅವನೇ ಅಂತ ಒಪ್ಕೊಳ್ತಾರೆ. ಆಯ್ತಪ್ಪ, ನೀನು ಲೆಟ್ರೆಲ್ಲ ತೊಗೊಂಡು ಬರ್ಕೊಂಡು DC ಆಫೀಸ್ಗೆ ಬಾ ಅಂತಾರೆ ಕಾರ್ತಿಕ್ಗೆ. ಸರಿ, ಅವರು ಹೊರಟರು. ಆ ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಸುಮಾರು ಒಂದು 20 ಜನ ಇರ್ತೀವಿ. ಅಭಿಮಾನ್ ಸ್ಟುಡಿಯೋ ಮಾಲೀಕರು ಮ್ಯಾನೇಜರ್ ಇರ್ತಾರೆ, ಕಾರ್ತಿಕ್ ಇರ್ತಾರೆ, ಕೆ ಮಂಜೂರು ಇರ್ತಾರೆ, ನಾವಿರ್ತೀವಿ, ಶ್ರೀಧರ್ ಮೂರ್ತಿ ಇರ್ತೀವಿ, DC, ತಹಸೀಲ್ದಾರರು, ಮಂಜಪ್ಪ ಎಲ್ಲರೂ ಇರ್ತಾರೆ. ಎಲ್ಲ ಅಳತೆ ಮಾಡಿ ಅದೆಲ್ಲ ನನ್ನ ಹತ್ರ ವೀಡಿಯೋಗಳಿದೆ, ಎಲ್ಲ ವೀಡಿಯೋಗಳಿದೆ, ಪ್ರತಿಯೊಂದು ವೀಡಿಯೋಗಳಿದೆ, ಸಭೆ ನಡೆದಿದೆ, ಎಲ್ಲ ಇದೆ.
ನಾನು ಇಷ್ಟು ಎಲ್ಲ ಅದಾದಮೇಲೆ 19ನೇ ತಾರೀಕು ಬರ್ತಾರೆ ಕಾರ್ತಿಕ್ ಅವರು. ಅವ್ರ ಲೆಟ್ರೇಟಲ್ಲಿ ಎಷ್ಟು ಗಂಟೆ ಬರ್ಕೊಟ್ಟವ್ರೆ? 10 ಗುಂಟೆ ಅದೆಷ್ಟು ಅಮೌಂಟ್ ಇಲ್ಲ, ಇಲ್ಲೇ ಬರ್ತಿದ್ದಾರೆ. ನಾವು ಕಲಾವಿದರ ಕುಟುಂಬ ಆಗಿರೋದ್ರಿಂದ, ಅವರು ಕಲಾವಿದರು ಆಗಿರೋದ್ರಿಂದ ಇಲ್ಲಿ ಕೆಲವು ಕಾನೂನು ತೊಡಕುಗಳಿಂದ ಸ್ಮಾರಕ ನಿರ್ಮಾಣಕ್ಕಾಗಿಲ್ಲ. ನಾವು ಅಭಿಮಾನಿಗಳಿಗಾಗಿ ನಾವು ನಮ್ಮ ಕುಟುಂಬ ಉಚಿತವಾಗಿ ಪೂಜೆ ಮಾಡ್ಕೊಂಡು ಹೋಗಿ ಕೊಡ್ತೀವಿ. ಸರ್ಕಾರ ನಮಗೆ ಒಂದು ಸಹಕಾರ ಕೊಡಬೇಕು, ಸ್ಟುಡಿಯೋ ಅಭಿವೃದ್ಧಿಗೆ ಒಂದು ಸಹಕಾರ ಕೊಡಬೇಕು. ನನ್ನ ಮೇಲೆ ಏನು ಕೇಸ್ಗಳು ಹಾಕಿದ್ದೆ ಅದನ್ನು ವಾಪಸ್ ತಗೊಬೇಕು ಅಂತ ಅದು ಒಂದೆರಡು ಷರತ್ತು ಅವ್ರು ಕೇಳ್ಕೊತಾರೆ. ಇನ್ನೇನು ಷರತ್ತು ಹಾಕಿದ್ರು? ಇನ್ನೇನು ಷರತ್ತು ಹಾಕ್ತಾರೆ ಕಾರ್ತಿಕ್? ಇದು ಕಾರ್ತಿಕ್ ಏನು ಷರತ್ತು ಅಂದರೆ, ಇವ್ರು 10 ಎಕರೆ ಅಭಿವೃದ್ಧಿ ಪಡಿಸಿರಲ್ಲ ಸರ್. ಹಾಂ, ಇವಾಗ ಯಾವಾಗ ಇವರು ಸ್ಮಾರಕ ನಿರ್ಮಾಣಕ್ಕೆ ಜಾಗ ಕೊಡಲ್ಲ, ಹಿಂಗೆ ಇದು ಮಾಡ್ತಾ ಇರ್ತಾರೆ. ಅವಾಗ ಏನು ಮಾಡ್ತಾರೆ, ವಿಷ್ಣುವರ್ಧನ ಪ್ರತಿಷ್ಠಾನದವರು ಇವರು 2003ರಲ್ಲಿ ಸ್ಟುಡಿಯೋ ಅಭಿವೃದ್ಧಿಗೆ ಅಂದ್ಬಿಟ್ಟು SM ಕೃಷ್ಣ ಕಾಲ ಅವಾಗ ಅವರು ವಿಶ್ವಕುಮಾರ್ ಅಂತ ಇರ್ತಾರೆ, ಅವರಿಗೆ ಇವರು ಮನೆಗೆ ರಿಕ್ವೆಸ್ಟ್ ಮಾಡ್ಕೋತಾರೆ, ನೋಡಿ ನಮ್ಮ ಸ್ಟುಡಿಯೋ ತುಂಬ ಅವ್ಯವಸ್ಥೆ ಇರ್ಬೋದು, ಬಿಸ್ನೆಸ್ ಇಲ್ಲ, ನಾವು ತುಂಬ ತೊಂದರೆ ಸಿಗಾಕೊಂಡಿದ್ದೀವಿ, ನಾವು ಅದನ್ನು ಅಭಿವೃದ್ಧಿ ಪಡಿಸ್ಬೇಕು, ದಯವಿಟ್ಟು ನಮಗೆ 10 ಎಕರೆ ನಮಗೆ ಕಾಲಾವಕಾಶ ಮಾಡಿಕೊಡಿ ಅಂದ್ಬಿಟ್ಟು ಒಂದು ವಿಶೇಷ ಜಿಲ್ಲಾಧಿಕಾರಿಗಳಿಗೆ, ಅವಾಗೆಲ್ಲ ವಿಶೇಷ ಜಿಲ್ಲಾಧಿಕಾರಿಗಳಿಗೆ ಪವರ್ ಕೊಟ್ಟಿರ್ತಾರೆ ಸರ್ಕಾರ. ಇವಾಗಿಲ್ಲ, ಇವಾಗ ತೆಗೆದಾಕಿದ್ದಾರೆ. ಅದನ್ನ ಕೊಡ್ತಾರೆ. ಮಾನ್ಯ ಆಗಿನ ಸರ್ಕಾರಗಳೆಲ್ಲ ಒಂದು ತೀರ್ಮಾನ ಮಾಡಿ ಒಂದು ಅಭಿಮಾನ ಸಂಸ್ಥಾಪಕರಾದ ಬಾಲಣ್ಣವರ ಒಂದು ಗೌರವ ಇಟ್ಟು ಆ ಸ್ಟುಡಿಯೋ ಅಭಿವೃದ್ಧಿ ಪಡಿಸ್ತೀನಿ ಅಂದ್ಬಿಟ್ಟು ಷರತ್ತುಗಳಾಕಿ ಸುಮಾರು ಒಂದು 8 ನಿಮಗೆ ಕೊಡ್ತೀನಿ, ಇದರೆಲ್ಲ ಷರತ್ತುಗಳಾಕಿ ಅವರು ಮಾರಾಟ ಕೊಡ್ತಾರೆ. ಅದು ಮಾರಾಟ ಮಾಡ್ಕೊಂಡಂಥ ವ್ಯಕ್ತಿ ದುಡ್ಡು ಯಾರು ಶ್ರೀನಿವಾಸು, ಅವರು ಸ್ಟುಡಿಯೋ ಅಭಿವೃದ್ಧಿ ಏನೋ ಇವರು ಮಧ್ಯೆ ತೀರ್ಮಾನ ಮಾಡ್ಕೊಂಡಿರ್ತಾರೆ, 10 ಎಕರೆ ನಿನಗೆ 10 ಎಕರೆ ನನಗೆ ಅಂತ. ನಾನು 10 ಎಕರೆ ಮಾಡ್ಕೊಂಡು ನಾನು ಹೊಟ್ಟೈತೀನಿ, ನೀನು ಅಭಿವೃದ್ಧಿ ನೀನು ಸ್ಟುಡಿಯೋ ನಡ್ಸ್ಕೊಂಡು ಹೋಗು ಅಂತ. ದುಡ್ಡು ಇವ್ರಿಗೆ ಗೀತಾ ಬಲೆ ಒಂದಷ್ಟು ಕೊಟ್ಟರೆ ಏನೋ ಗೊತ್ತಿಲ್ಲ, ಗಣೇಶ್ಗೆ ಕೊಟ್ಟರೆ ಏನೋ ಗೊತ್ತಿಲ್ಲ. ಆ ಪಾರ್ಟಿ ನಾಪತ್ತೆ. ಯಾರು ಪಾರ್ಟಿ? ಶ್ರೀನಿವಾಸ್, ಬಾಲಣ್ಣವರ 2ನೇ ಮಗ, ನಾಪತ್ತೆ. ಇದ್ರ ಬಗ್ಗೆ ಸರ್ಕಾರ ಆಗಲಿ ಜಿಲ್ಲಾಧಿಕಾರಿಗಳು ತಲೆ ಕೆಡಿಸ್ಕೊಳ್ಳಲ್ಲ. ಬರೆದು ಕೊಟ್ಟರು 2003 ಆಯಿತು, 4 ಆಯಿತು, ಏನು ಮಾಡಿದ್ರು 2003-4 ಆದಾಗ ಸುಮ್ಮನೆ ಗೀತಾ ಬಾಲಿ ಏನು ಮಾಡ್ತಾರೆ, ಮಗಳು ಸರ್ಕಾರದ ಮೇಲೆ ಕೇಸ್ ಹಾಕ್ತಾಳೆ. ನಮ್ಮ ಅಪ್ಪನ ಆಸ್ತಿನ ನೀವು ಮಾರಕ್ಕೆ ಹೆಂಗೆ ಕೊಟ್ರಿ, ಅವ್ರು ಅಭಿವೃದ್ಧಿ ಪಡಿಸಿಲ್ಲ, ಏನೂ ಮಾಡಿಲ್ಲ, ಅವ್ನು ಮಾಡ್ಕೊಂಡು ಅವನು ಹೋದ, ಅದೆಲ್ಲ ಹೊಸಪಡಿಸ್ಕೊಳ್ಳಿ, ತಿರ್ಗಾ ನೀವು ಅಭಿವೃದ್ಧಿ ಪಡಿಸಿಲ್ಲ ಅಂತ ಅವರೇ ಕೇಸ್ ಹಾಕ್ತಾರೆ. ಅವಾಗ ಅಂತಂದ್ರೆ ಇಬ್ಬರ ಮೇಲೂ ಆ 2004ರಿಂದ 2018ವರೆಗೂ ಅಮ್ಮ ಕೋರ್ಟಲ್ಲಿ ಕೇಸು ಹೋರಾಟ ಮಾಡ್ಕೊಂಡೇ ಬರ್ತಾರೆ, ಕ್ರಮ ತಗೊಳ್ಳಿ ಅಂತ. ಲಾಸ್ಟ್ಗೆ ಅದೇನಾಗುತ್ತೆ, ಕೋರ್ಟು ಅವರು ಅರ್ಜಿನ ವಜಾ ಮಾಡುತ್ತೆ. ಅವ್ರು ಏನೇನು ದಾಖಲೆ ಕೊಟ್ಟಿದ್ದಾರೋ, ಅವರು ಆಸ್ತಿ ಕೊಟ್ಟಿದ್ದೀವಿ, ನಮಗೆಲ್ಲ ಡಿವೈಡ್ ಮಾಡಿದ್ದಾರೆ, ಇವ್ರಿಗೇನು ಹಕ್ಕಿಲ್ಲ ಇಲ್ಲಿ ಕೇಳೋಕ್ಕೆ ಅಂತ ಏನೋ ಒಂದು ಆರ್ಡರ್ ಮಾಡಿ 2018ಕ್ಕೆ ಕೇಸ್ ಕ್ಲೋಸ್ ಆಗುತ್ತೆ. ಆ ಟೈಮಲ್ಲೇ ಗಣೇಶ್ ಅವರು ಅವ್ರ ವಕೀಲ ಸೇರಿಕೊಂಡು ಒಂದು ವಾಹಿನಿಗೆ ಹೇಳ್ತಾರೆ, ನೋಡಿ ಇಲ್ಲಿವರೆಗೂ ಕೇಸ್ ನಡೀತಾ ಇತ್ತು, ಗೀತಾ ಬಾಲಿಗೂ ನಮಗೂ ಯಾವುದೇ ಸಂಬಂಧ ಇಲ್ಲ, ಆ 10 ಎಕರೆಗೆ ನಾನೇ ಒಡೆಯ, ಮತ್ತು ಏನು ಡಾಕ್ಟರ್ ವಿಷ್ಣುವರ್ಧನ ಸಮಾಧಿ ಏನಿದೆ ನಾನು 50ಕ್ಕೆ 150 ಅಡಿ ಉಚಿತವಾಗಿ ಕೊಡ್ತೀನಿ, ಸರ್ಕಾರ ನಮ್ಗೆ ಸಹಕಾರ ಮಾಡಬೇಕು ಅಂತ ಒಂದು ಹೇಳಿಕೆ ಕೊಡ್ತಾರೆ. ಅದು ಆಲ್ರೆಡಿ ಬರ್ಕೊಬಿಟ್ಟಿರ್ತಾರೆ 18ರಲ್ಲಿ ಒಂದು ಕೇಸಿನ ಗೀತಾ ಬಾಲಿ ಹೊಡೆದೋದಾಗ ಅವರು ಅಲ್ಲಿ ಹೇಳ್ತಾರೆ, ಒಂದು ವಾಹಿನಿಯವ್ರು ಕೇಳ್ತಾರೆ, ಇದು ಏನು ಮಾಡ್ತೀರಿ, ಇದು ನಮ್ದೇನಿಲ್ಲ, ನಾವು ದಾನ ಕೊಟ್ಟಿದ್ದೀವಿ, ಕೊಡೋಕ್ಕೆಲ್ಲ ಕೊಟ್ಟಿದ್ದೀವಿ, ನಮಗೆ ಮುಖ್ಯಮಂತ್ರಿ ಒಂದು ಸಭೆ ಕರೆಸಿ ಸಹಕಾರ ಮಾಡಬೇಕು ಅಂತ. ಈ ಬಗ್ಗೆ ಮುಖ್ಯಮಂತ್ರಿಗಳಿಗೆ ನಾವು ಸಭೆ ಕರೀರಿ ಅಂತ ಯಾರು ಸಹ ಆ ಅಭಿಮಾನಿಗಳ ಮಾಲೀಕರು ಸಭೆ ಕರೆಯೋಲ್ಲ, ಮಾತಾಡೋದಿಲ್ಲ. ಮತ್ತು ಇವಾಗ ನಾನು ಏನು ಹೇಳ್ತೇನೆ ಸರ್, ಇವಾಗ ಎಲ್ಲಿಗೆ ಬಂತು ಅಂದರೆ ಇದಾಗಲಿಲ್ಲ, ಅವ್ರ ಕಂಡೀಷನ್ ಆಗಲಿಲ್ಲ, ಕಂಡೀಷನ್ನು ಇದಾಗಲಿಲ್ಲ, ಆಯಿತು. ಇದು ಬರ್ಕೊಟ್ರು 19ಕ್ಕೆ ಬರ್ಕೊಟ್ರು ಬಂದು ಕಾರ್ತಿಕ್ ಅವರು. ಆಮೇಲೆ ತಿರ್ಗಾ ಕ್ರಮೇಣ ಅದು ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ಗೆ ಹೇಳ್ತಾರೆ, ತಹಸೀಲ್ದಾರರು ಅದೆಲ್ಲ ಪಟ್ಟಿ ಮಾಡ್ತಾರೆ, ವಿಷ್ಣುವರ್ಧನ ಪ್ರತಿಷ್ಠಾನ ಕಳಿಸ್ತಾರೆ. ಮತ್ತು ಏನು ಅದೇ ವಿಷ್ಣುವರ್ಧನ ಪ್ರತಿಷ್ಠಾನ ಕಳಿಸ್ತಾರೆ, ಲೆಟ್ರ್ ಹಿಂಗಾಗಿದೆ ಅಂತ. ಅವರು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳೇ ವಿಷ್ಣುವರ್ಧನ ಪ್ರತಿಷ್ಠಾನ ಅಧ್ಯಕ್ಷರು, ಹಾಗೆ ಅವ್ರಿಗೆ ಓಟ್ ಕಳಿಸ್ತಾರೆ. ಅದು ಅಲ್ಲೇ ಅದಂಗೆ ಅಲ್ಲಿ ಕೂತ್ಕೊಳ್ಳುತ್ತೆ. ಈ ನಡುವೆ ಏನು ಮಾಡ್ತಾರೆ, ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ವಿ ಶಂಕರ್ ಫೋನ್ ಮಾಡ್ತಾರೆ. ವಿ ಶಂಕರ್ಗೆ 2018 ಒಂದು ಜನವರಿ-ಫೆಬ್ರವರಿನಲ್ಲಿ, ನೋಡಿ ನೀವು ಬೆಂಗಳೂರಿನಲ್ಲಿ ಜಾಗ ಕೊಟ್ಟರೆ ಅಲ್ಲೂ ಸ್ಮಾರಕ ನಿರ್ಮಾಣ ಮಾಡಲ್ಲ 2015-16ವರೆಗೂ. ಮೈಸೂರು ಜಾಗ ಕೊಟ್ಟರೆ 16ರಲ್ಲಿ, ಈ 18 ಆದರೂ ಅದು ಹೈಕೋರ್ಟ್ಗೆ ಹೋಗಿದೆ ಕೇಸು. ಈಗ ನೀವು ಏನು ಮಾಡಬೇಕು ಅಂತಿದ್ದೀರಾ ಅಧಿಕಾರಿಗಳು? ಅವ್ರ ಅಭಿಮಾನಿಗಳು ಬರ್ತಾರೆ, ಅವ್ರ ತಪ್ಪು, ನಾನು ಅವ್ರ ಬಗ್ಗೆ ಮಾತಾಡಲ್ಲ. ಡಾಕ್ಟರ್ ವಿಷ್ಣುವರ್ಧನ ಸ್ಮಾರಕನೇ ನಿರ್ಮಾಣ ಆಗಿಲ್ಲ, ಲೋಕಾರ್ಪಣೆ ಆಗಿಲ್ಲ, ನೀವು ಇದಕ್ಕೆ ನೀವು ಹೊತ್ಕೊಂಡ ಬಗ್ಗೆ ನೀವೆಲ್ಲ ಆದೇಶ ಮಾಡಿದ್ರೆ
ಅದು ನಮಗೆ ಸ್ಮಾರಕಕ್ಕೆ ಎಲ್ಲಿ ಪ್ರಾಮುಖ್ಯತೆ ಬರುತ್ತೆ ಅಂತ ಡಿ ಸಿ ಅವ್ರಿಗೆ ಫೋನ್ ಮಾಡಿ ಹೇಳ್ತಾರೆ, ನನಗೆ ಕರ್ಸ್ಕೋತಾರೆ. ನಾನು ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರ ಮಾತಿಗೆ ನಾನು ಸಹಮತ ಒಪ್ಕೊಳ್ಳೇಬೇಕು. ಯಾಕಂದ್ರೆ ನಿಜ ಪಾಪ ಅವ್ರು ಹೇಳ್ತಾ ಇರೋದು ಸತ್ಯ. ನಾವು ಅವ್ರ ಮಾತಿಗೆ ನಾನು ಒಪ್ಕೊಳ್ತೀನಿ. ಆಯಿತು ಸರ್, ಆಯಿತು ನೋಡುಗೌಡ, ಅವ್ರು ಬರ್ಕೊಟ್ಟವ್ರು ಎಲ್ಲ ಆಗಿದೆ, ಸರ್ವೆ ಎಲ್ಲ ಮಾಡಿದ್ದೀವಿ, ನಿಂಗೆ 10 ಕುಂಟೆ ಇದ್ದೇ ಇರುತ್ತೆ, ಫಸ್ಟ್ ಅಲ್ಲಿ ಸ್ಮಾರಕ ಲೋಕಾರ್ಪಣೆ ಆಗಲಿ, ಅದು ಕೋರ್ಟಲ್ಲಿ ಇದೆಯಾ ಅಂತ ನೀನೇ ಹೇಳ್ತಾ ಇದ್ದೆ. ಅದಾದಮೇಲೆ ಇದು ನೀವು ಏನು ಪೂಜೆ ಮಾಡ್ಕೊಂಡು ಏನು ತೊಂದರೆ ಇಲ್ಲ, ನಿಮಗೆ ಕಾರ್ತಿಕ್ ಒಳ್ಳೆ ಮನುಷ್ಯ, ಬರ್ಕೊಟ್ಟಿದ್ದಾನೆ, ಎಲ್ಲ ಹೇಳಿದ್ದಾನೆ, ನಾವು ಪೂಜೆ ಮಾಡಿಕೊಟ್ಟಿದ್ದಾನೆ, ಅವರು ಮಾತು ಉಳಿಸ್ಕೋತಾರೆ ಅಂತ ನನಗೊಂದು ಭರವಸೆ ಕೊಟ್ಟು ಹೋಗ್ತಾರೆ. ಅಲ್ಲಿಗೆ ಅಲ್ಲೂ ಒಂದು ನಮಗೆ ಅಡೆತಡೆ ಆಯಿತು ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರಿಂದ. ಆ ಟೈಮ್ನಲ್ಲಿ ಅವರೇನೂ ಮಾಡಲಿಲ್ಲ ಅಂದರೆ ಹೆಚ್ಚು ಕಮ್ಮಿ ಆ ಟೈಮ್ನಲ್ಲಿ ಅಭಿಮಾನ ಸ್ಟುಡಿಯೋ ಮಾಲೀಕರು ಭಾರಿ ಕಾತುರರಾಗಿದ್ದರು, ಎಲ್ಲದಕ್ಕೂ ಕಾತುರರಾಗಿದ್ದರು. ಯಾಕೆಂದರೆ ಅಭಿಮಾನಿಗಳು ಆಕ್ರೋಶಭರಿತವಾಗಿದ್ದರು ಈ ಅಭಿಮಾನ ಸ್ಟುಡಿಯೋ ಮಾಲೀಕರ ಮೇಲೆ. 2-3 ಸರಿ ಸ್ಟೇ ತಂದು ಜಾಗ ಕೊಟ್ಟಿಲ್ಲ ಅವರು, ಅಂತಿಂತ ಇಲ್ಲ, ಸಿಕ್ಕಾಪಟ್ಟೆ ಹೋಗಿ ಗಲಾಟೆ ಮಾಡ್ತಾಯಿದ್ದಾರೆ ಮನೆಗಳಲ್ಲಿ, ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಕೆಟ್ಟ ಮಾತಾಡಿದ್ದಾರೆ, ಸ್ಟುಡಿಯೋ ಹತ್ರ ಹೋಗಿ ಗಲಾಟೆ ಮಾಡೋದು, ಇವೆಲ್ಲ ನಡೆದಿದೆ. ಅವಾಗ ಅವ್ರಿಗೂ ಒಂದು ಸ್ವಲ್ಪ ಇದಿತ್ತು, ನಾವೇನಾರು ಇದರಿಂದ ಆಚೆ ಬರಬೇಕು ಅಂತ ಹೇಳ್ಬಿಟ್ಟು ಅದಾದಮೇಲೆ ಇವರೆಲ್ಲ ಇದು ಮಾಡ್ಕೊಂಡು ನನ್ನನ್ನು ಬಳಸ್ಕೊಂಡು ಸ್ಟುಡಿಯೋ ಮಾಲೀಕರು ಇವತ್ತು ನಾಡಿನ ಜನತೆ ಮುಂದೆ, ಅಭಿಮಾನಿಗಳ ಮುಂದೆ ಒಂದು ಬೆತ್ತಲು ಮಾಡಿದ್ದಾರೆ. ನನ್ನನ್ನು ಬೆತ್ತಲು ಅಂದ್ರೆ ಯಾವ ರೀತಿ ಗೊತ್ತಾ, ನಂಬಿಸಿ ನನ್ನನ್ನು ಕತ್ತು ಕೂದಿದ್ದಾರೆ ಸರ್. ಈ ರೀತಿ ನಂಬಿಕೆ ದ್ರೋಹ ಒಟ್ಟಿಸ್ತು ಬಾಲಣ್ಣವರ ಕುಟುಂಬಕ್ಕಲ್ಲದೆ ಪ್ರಪಂಚದಲ್ಲಿ ಯಾವ ನಟರ ಕುಟುಂಬದಲ್ಲೂ ಇಲ್ಲ ಸರ್. ಶಿವಪದಿಯಲ್ಲಿ ಗಣೇಶನ ದೇವಸ್ಥಾನಕ್ಕೆ ಪೂಜೆ ಮಾಡ್ತಾರೆ ಭಾರತಿ ವಿಷ್ಣುವರ್ಧನ್ ಅವರು, ಬಾಲಣ್ಣವರು. ಅದು ಫೋಟೋ ನಾನು ನಿಮ್ಮ ಒಂದು ಇದರಲ್ಲೇ ನಾನು ನೋಡಿದೆ, ನಿಮ್ಮ ಏನು ಚಿತ್ರಲೋಕ ಡಾಟ್ಕಾಮಲ್ಲಿ. ಎಷ್ಟು ಪ್ರೀತಿಯಿಂದ, ಆ ಪ್ರೀತಿಗಾರ ಬೆಲೆ ಇಲ್ವಾ? ಬಾಲಣ್ಣವ್ರು ಸಮಾಧಿನ ಕೆಲಸ ಮಾಡಿದ್ರು. ಸದ್ಯ ಅದನ್ನು ಏನು ಅಲ್ಲಿ ಗೇಟ್ ಮುಂದೆ ಐತೆ ದೇವಸ್ಥಾನ, ಅದನ್ನು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಯಾವನ ಬಿಲ್ಡರ್ ಕೊಟ್ಟರೆ ಅವನ್ನೆಲ್ಲ ಅದನ್ನು ಮುಗಿಸ್ಬಿಡ್ತಾನೆ. ಟೋಟಲಿ ಏನೂ ಇಲ್ಲ ಅಲ್ಲಿ. ಆ ಸ್ಟುಡಿಯೋ ಬಾಲಣ್ಣವ್ರು ಕಟ್ಟಿದ್ದು ಸ್ಟುಡಿಯೋ ಇದೆ. ಆ ಸ್ಟುಡಿಯೋ ಒಂದು ಚೂರು ಏನು ಮೇಲ್ಗಡೆ ಸೀಟ್ಗಳಿದೆ ಸರ್, ಅದು ಹಾಕ್ಸಿ 65 ವರ್ಷ ಆಗಿದೆ. ಎಲ್ಲ ಒಣಗಿ ತೂತ್ಕೊಳ್ಳಾಗಿ ಮಳೆ ನೀರು ಸೋರ್ತಾ ಇದೆ. ಎಲ್ಲ ಗನ್ ಪೇಪರ್ ಹಾಕಿ ಅಂಟಿಸಿದ್ದಾರೆ. ಈ ನಲಾಯಕ್ ಸರ್ಕಾರಗಳಿಗೆ 452 40 ಏನು ಕೇಸ್ ಹಾಕಿದ್ರು, ಆ ಕೇಸ್ನಲ್ಲಿ ಹೈಕೋರ್ಟ್ ಏನು 450 ಆರ್ಡರ್ ಮಾಡ್ತು 10 ಕುಂಟೆ. ಅದಕ್ಕೂ ಮುಂಚೆ ನಾನು ಸರ್ಕಾರಕ್ಕೆ ಮನವಿ ಮಾಡಿದ್ದೆ, ಅಧೀನ ಕಾರ್ಯದರ್ಶಿ ಅವರಿಗೆ, ಜಿಲ್ಲಾಧಿಕಾರಿಗಳಿಗೆ, ನೀವು 10 ಕುಂಟೆನ ನಮಗೆ ರಿಲೀಸ್ ಮಾಡಿ ಆ ಕೇಸ್ನ ವಾಪಸ್ ಮಾಡಿ, ಆ ಕೇಸ್ನ ಕ್ಲೋಸ್ ಮಾಡಿ, ಅವ್ರು 2 ಎಕರೆ ಕೊಟ್ಟು ಅಂತ. ಆದರೆ ಈ ನಲಾಯಕ್ ಜಿಲ್ಲಾಡಳಿತ ಇರ್ಬೋದು, ಅಲ್ಲಿ ಗೌರ್ಮೆಂಟ್ PP ಯಾರಲ್ಲಿ ಬರ್ತಾರೆ, ಗೌರ್ಮೆಂಟ್ PPಗಳು ಚೇಂಜ್ ಆಗ್ತಾ ಇರ್ತಾರೆ. ಈ ಥರ ನಮಗೆ ಎಷ್ಟು ಹಿನ್ನಡೆ ಆಗಿದೆ ಅಂದರೆ ನಿಜವಾಗ ನಮ್ಗೆ ತುಂಬ ಮನಸ್ಸಿಗೆ ಬೇಜಾರಾಗಿದೆ ಸರ್, ತುಂಬ ಮನಸ್ಸಿಗೆ ಬೇಜಾರಾಗಿದೆ. ಬೆತ್ತಲು ಮಾಡೋದ್ರಲ್ಲ, ಏನು ಬೆತ್ತಲು ಮಾಡ್ತಾರೆ ನಿಮ್ಮನ್ನ? ಏನು ಇವಾಗ ಬೆತ್ತಲ ಏನು ಸರ್? ಇವಾಗ ನಾವು DC ಕಚೇರಿಗೆ ಬಂದಿದ್ದಾರೆ, ಅವ್ರೇನು ಬರೀ ಲೆಟರ್ ಕೊಟ್ಬಿಟ್ಟು ಸುಮ್ಮನೆ ಆಗಿಲ್ಲ. DC ಕಚೇರಿಗೆ ಬಂದಿದ್ದಾರೆ, 2-3 ಮೀಟಿಂಗ್ ಆಗಿದೆ, ಸರ್ವೆ ಆಗಿದೆ, ನಾನು ಬರ್ಕೊಟ್ಟಿಲ್ಲ ಅಂತ ಯಾವ ಮುಖ ಎತ್ಕೊಂಡು ಹೇಳ್ತಾರೆ ಸರ್ ಅವರು? ಯಾರು ಹೇಳಿರೋದು? ಕಾರ್ತಿಕ್. ಯಾವ ಮುಖ ಎತ್ಕೊಂಡು ಹೈಕೋರ್ಟಲ್ಲಿ ಹೇಳ್ತಾರೆ ಅವರು? ನನ್ನನ್ನು ಇದೇ ಕಾರ್ತಿಕ್ ಕೋರ್ಟ್ ಕೇಸ್ ನಡೀತಾ ಇರ್ತದೆ 45250 ನನ್ನ ಚೆನ್ನಾಗಿರ್ತಾರೆ. 2022 ಜನವರಿ ಫೆಬ್ರವರಿ ತಿಂಗಳು ಇರಬೇಕು. ಗೌಡ್ರೆ, ನಿಮ್ಮ ಟ್ರಸ್ಟ್ನ ಇವತ್ತು ಟ್ರಸ್ಟ್ ಮಾಡಿದ್ನಲ್ಲ ನಾನು 2021ರಲ್ಲಿ, ಅದಕ್ಕೆ ಕಾರಣ ಅವರೇ.